ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಕ್ಕ, ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನನ್ ಖುಷಿನ ಹೇಳ್ಕೊಳಕ್ಕೆ ಆಗ್ತಿಲ್ಲ. ಐ ಲವ್ ಯು ಸೋ ಮಚ್. ಅಯ್ಯೋ ಲೀಲಾ, ಸಾಕು. ನಾನೇನೋ ದೊಡ್ಡ ಸಾಧನೆ ಮಾಡಿದ್ದೀನಿ ಅನ್ನೋ ಥರ ಎಲ್ಲರೂ ರಿಯಾಕ್ಟ್ ಮಾಡ್ತಿದ್ದೀರಾ. ಈಗ ತಾನೇ ಅಭಿ ಮತ್ತೆ ಅಮ್ಮ ಬಂದು ನೀನು ಎಂಥ ಮಾತಾಡ್ದೆ ಅಮ್ಮ, ನಮ್ಮ ಮನೆ ಉಳಿಸ್ಬಿಟ್ಟೆ ಅಂತ ಹೇಳಿದ್ರು. ಹೌದು, ಮತ್ತೆ ನೀವ್ ಹೇಳಿದ ಮಾತುಗಳು ಆಗಿತ್ತು ಅಕ್ಕ. ಲೀಲಾ, ಆಕ್ಚುಲಿ ನಿಜ ಹೇಳ, ಆಕ್ಚುಲಿ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ ಡೈಲಾಗ್ ಎಲ್ಲ ಮರ್ತೋಯ್ತು. ಒಂಥರ ತಲೆ ಸುತ್ತದಂಗಾಯ್ತು. ಎಲ್ಲ ಮುಳುಗೋಯ್ತೇನೋ, ಪ್ಲಾನ್ ಎಲ್ಲ ಫ್ಲಾಪ್ ಆಗೋಯ್ತೇನೋ ಅಂದ್ಕೊಂಡೆ. ಆ ಟೈಮಲ್ಲಿ ಏನಾಯ್ತೋ ಗೊತ್ತಿಲ್ಲ, ಎಚ್ಚರ ಆದ್ರೆ ಬೆಡ್ ಮೇಲಿದ್ದೆ. ಹೌದಾ? ನಿಜವಾಗ್ಲೂ? ನಾನು ಯಾಕೆ ಸುಳ್ಳು ಹೇಳಿಲ್ಲ. ಆಕ್ಚುಲಿ ನೀನು ಡೈಲಾಗ್ ಹೇಳ್ಕೊಡ್ಬೇಕಾದ್ರೆ ಮರೀತಿದ್ನಲ್ಲ, ಅಲ್ಲಿ ಕರೆಕ್ಟಾಗಿ ಮರ್ತೋಯ್ತು. ಅದಾದ್ಮೇಲೆ ಏನು ಹೇಳಿದ್ನೋ ನನಗೆ ಗೊತ್ತಿಲ್ಲ. ಅಕ್ಕ, ಹಾಗಿದ್ರೆ ನೀವು ಆ ಟೈಮಲ್ಲಿ ಹಳೆ ಅಂತರಾಗಿ ಮಾತಾಡಿದ್ದೀರಾ ಅಂದ್ರೆ? ನಿಮ್ಗೆ ಆ ಟೈಮಲ್ಲಿ ಎಲ್ಲ ಮರ್ತೋಗಿದ್ರು ಕೂಡ ಹಳೆ ನೆನ್ಪುಗಳೆಲ್ಲ ವಾಪಸ್ ಬಂದು ನೀವು ಮಾತಾಡಿದ್ದೀರಾ. ಆಮೇಲೆ ತಲೆಗೆ ತುಂಬಾ ಸ್ಟ್ರೆಸ್ ಆಗಿ ಎಚ್ಚರ ತಪ್ಪು ಬಿದ್ದಿದ್ದೀರಾ ಅಷ್ಟೇ. ನನಗೆ ತುಂಬಾ ಖುಷಿ ಆಗ್ತಿದೆ ಅಕ್ಕ, ತುಂಬಾ ಡಬಲ್ ಖುಷಿ ಆಗ್ತಿದೆ. ಇದರ ಅರ್ಥ ಏನ್ ಗೊತ್ತಾ? ನಿಮ್ಗೆ ಎಲ್ಲ ನೆನ್ಪು ಬರ್ತಾ ಇದೆ ಅಕ್ಕ, ನೆನ್ಪು ಬರ್ತಾ ಇದೆ. ಏನು ನೆನ್ಪಿಲ್ದೇ ಇರೋರು ನೀವು ಇಷ್ಟೆಲ್ಲ ಮಾಡಿದ್ದೀರಾ ಅಂದ್ರೆ ನಿಮಗೆ ನೆನ್ಪು ಬಂದ್ಮೇಲೆ ಈ ಮನೆನ ಎಷ್ಟು ಜೋಪಾನ ಮಾಡ್ಬೋದು, ಈ ಮನೆನ ಎಷ್ಟು ಬೆಳೆಸ್ಬೋದು, ಈ ಮನೆಯವ್ರು ಎಷ್ಟು ನೆಮ್ಮದಿ ಆಗಿರ್ಬೋದು, ಎಷ್ಟು ಖುಷಿ ಆಗಿರ್ಬೋದು. ಅಕ್ಕ, ನನ್ಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಇದೇ ಖುಷಿಗೋಸ್ಕರ ನಾನು ಈ ಕೆಲಸ ಮಾಡಿದ್ದು. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಈ ಖುಷಿ ನೋಡೋಕ್ಕಾಗಲ್ವಲ್ಲ ಅಂತ ನನಗೆ ತುಂಬ ಬೇಜಾರಾಗಿತ್ತು. ಎಲ್ಲ ಹಾಳಾಗೋಯ್ತಲ್ಲ ಅಂತ ಅಂದ್ಕೊಂಡೆ. ಆದರೆ ಅದೇನಾಯ್ತೋ ಗೊತ್ತಿಲ್ಲ. ಈಗ ನಿನ್ನ ಮುಖದಲ್ಲಿ ಖುಷಿ ನೋಡ್ತಿದ್ದೀನಲ್ಲ, ಈ ಖುಷಿಗೆ ನಾನೇ ಕಾರಣ ಅಂತ ಪ್ರೌಡ್ ಫೀಲ್ ಆಗ್ತಿದೆ. ನೋಡಲಿಲ್ಲ, ನಿನ್ನ ಖುಷಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ಏನು ಬೇಕಾದರೂ. ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಪ್ರೇಮ್, ಫ್ರೀ ಇದೆಯಾ? ಒಂದೆರಡು ನಿಮಿಷ ಮಾತಾಡಬೇಕಿತ್ತು. ಅಪ್ಪ, ದಯವಿಟ್ಟು ಹಾಗೆಲ್ಲ ಕೇಳಬೇಡಿ. ನೀವು ಬೇಕಿದ್ರೆ ನೀವು ಇಡೀ ದಿನ ಕೂರಿಸ್ಕೊಂಡ್ರು ನಾನು ಒಂದು ಮಾತು ಆಡ್ದಿರ ಸುಮ್ಮನೆ ಕೂತಿರ್ತೀನಿ. ವಾವ್, ಯು ಸೌಂಡ್ ಸೋ ಮೆಚೂರ್ಡ್. ಗ್ರೇಟ್. ಥ್ಯಾಂಕ್ಸ್ ಅಪ್ಪ. ಹೇಳಿಯಪ್ಪ, ಏನು ವಿಷಯ? ಕೂತ್ಕೋ, ಹೇಳಿ. ಪ್ರೇಮ್, ಐ ವಾಂಟ್ ಟು ಟೆಲ್ ಯು ಸಮಥಿಂಗ್. ನಾನು ಒಂದಷ್ಟು ದಿನದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ದರ್ಸ್ ಲಾಟ್ ಆಫ್ ಚೇಂಜಸ್ ಇನ್ ಯು. ಅಂದರೆ ನೀನು ದೊಡ್ಡವನಾಗಿದೆಯಾ, ಯು ಆರ್ ಮೋರ್ ಮೆಚ್ಯೂರ್ಡ್. ಇನ್ಫ್ಯಾಕ್ಟ್ ನಿನ್ನ ಬಗ್ಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇರೋದು. ಅಪ್ಪ, ನಿಜವಾಗ್ಲೂ ನೀವು ಈ ಮಾತು ಹೇಳ್ತಿದ್ದೀರಾ? ನಾನು ಯಾವ ಥರ ನಿನ್ನ ಜೊತೆ ತಮಾಷೆ ಮಾಡಿದ್ದೀನಾ? ಐ ಆಮ್ ಸೀರಿಯಸ್. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್ ಅ ಲಾಟ್. ನೋ ಥ್ಯಾಂಕ್ಸ್ನ ಈಗಲೇ ಹೇಳ್ಬೇಡ, ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಹೇಳ. ಬಿಕಾಸ್ ನಮ್ಮ ಕಂಪ್ನಿಲಿ ಒಂದು ದೊಡ್ಡ ಪೊಸಿಷನ್ನ ನಾನು ನಿನಗೆ ಕೊಡ್ತಾ ಇದ್ದೀನಿ. ನಿನ್ನಷ್ಟು ಮೆಚ್ಯೂರ್ಡ್ ಆಗಿರೋರು ಇನ್ಫ್ಯಾಕ್ಟ್ ದೊಡ್ಡ ಪೊಸಿಷನಲ್ಲೇ ಇರಬೇಕು. ಬಟ್ ಪ್ರಮೋದ್ ಇದಾನಲ್ಲ, ಹಿ ಈಸ್ ಯೂಸ್ಲೆಸ್. ಅಪ್ರಯೋಜಕ ಅಂತಾರಲ್ಲ ಹಾಗೆ. ಅಪ್ಪ, ಯಾ, ಅಂದರೆ ಅವನಲ್ಲಿ ಜವಾಬ್ದಾರಿ ಇಲ್ಲ. ನಿಂದು ಯಂಗ್ ಬ್ಲಡ್, ಒಂದು ಉತ್ಸಾಹ ಇದೆ. ಏನಾರ ಪ್ರಾಬ್ಲಮ್ ಬಂತು ಅಂದರೆ ಮುನ್ನುಗ್ತೀಯ, ಸಾಲ್ವ್ ಮಾಡ್ತೀಯ. ಬಟ್ ಅವನು ಇರ್ರೆಸ್ಪಾನ್ಸಿಬಲ್, ಯಾವುದ್ರ ಬಗ್ಗೆನೂ ಇಂಟ್ರೆಸ್ಟ್ ಇಲ್ಲ. ಇನ್ಫ್ಯಾಕ್ಟ್ ಅವನಿಗೆ ನಾಳೆ ನಾನು ಆಸ್ತಿ ಕೊಟ್ಟರೆ ಎಲ್ಲ ಕಳೆದು ಬಿಡ್ತಾನೆ. ಅದಕ್ಕೆ ನಾನು ಇದನ್ನೆಲ್ಲ ಯೋಚನೆ ಮಾಡಿ ಒಂದು ಡಿಸಿಷನ್ಗೆ ಬಂದಿದ್ದೀನಿ. ಪ್ರಮೋದ್ನ ಕಂಪ್ನಿಯಿಂದ ಡ್ರಾಪ್ ಮಾಡಿ ಆ ಪೊಸಿಷನ್ನಲ್ಲಿ ನೀನನ್ನು ಕೂಡ್ಸೋಣ ಅಂತಿದ್ದೀನಿ. ಇದನ್ನೇ ಹೇಳಬೇಕು ಅಂತ ಬಂದಿದ್ದೆ. ಎನಿವೆ, ಗುಡ್ ಲಕ್. ಥ್ಯಾಂಕ್ಸ್ ಅಪ್ಪ. ಎಂಜಾಯ್. ಎಸ್, ಅಪ್ಪ ನನ್ನ ನಂಬಿ ಒಂದು ಒಳ್ಳೆ ಪೊಸಿಷನ್ ಕೊಟ್ಟಿದ್ದಾರೆ. ಇದು ನನ್ನ ಲೈಫಿನ ಬಿಗ್ಗೆಸ್ಟ್ ಅಚೀವ್ಮೆಂಟ್. ಐ ಹ್ಯಾವ್ ಟು ಪ್ರೂವ್ ಇಟ್.
ಓಹ್ ಸಾರಿಯಪ್ಪ, ನೋಡಲಿಲ್ಲ. ಪರವಾಗಿಲ್ಲ ಪ್ರಮೋದ್, ದೊಡ್ಡವನು ನೀನೀಗ. ದೊಡ್ಡವನು ಈ ಥರ ಎಲ್ಲ ಸಾರಿ ಕೇಳಬಾರ್ದು. ಮನಸ್ಸಿಂದ, ರೆಸ್ಪಾನ್ಸಿಬಿಲಿಟಿಯಿಂದ, ಕೆಲಸದಿಂದ ಎಲ್ಲ ರೀತಿಯಲ್ಲೂ ದೊಡ್ಡವನು ನೀನು. ನಿನ್ನ ಬಗ್ಗೆ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅಂದರೆ ಎಷ್ಟು ಚೆನ್ನಾಗಿ ನೀನು ಜನಗಳನ್ನ ಕನ್ವಿನ್ಸ್ ಮಾಡ್ತೀಯಾ. ಆ್ಯಂಡ್ ಫ್ಯಾಮಿಲಿ ಅಂದರೆ ಎಷ್ಟು ರೆಸ್ಪೆಕ್ಟ್ ನಿನಗೆ. ಹೆಮ್ಮೆ ಅನಿಸುತ್ತೆ ಪ್ರಮೋದ್ ನನಗೆ. ನೀನು ಎಷ್ಟು ಒಳ್ಳೆಯವನು ಅಂದರೆ ಅಷ್ಟು ಖುಷಿ ಆಗುತ್ತೆ ನನಗೆ. ಬಟ್ ಪ್ರೇಮ್ ನನಗೆ ಯಾಕೋ ಇತ್ತೀಚೆಗೆ ಇಷ್ಟ ಆಗ್ತಾ ಇಲ್ಲ. ಅಪ್ಪ ಏನು ಹೇಳ್ತಿದ್ದೀರಾ? ಎಸ್, ಇದು ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ, ಬಟ್ ದಟ್ಸ್ ಫ್ಯಾಕ್ಟ್. ಅವನು ಆ್ಯಕ್ಚುಲಿ ಒಳ್ಳೆ ಮಗನೂ ಅಲ್ಲ, ಒಳ್ಳೆ ತಮ್ಮನೂ ಅಲ್ಲ. ಐ ಆಮ್ ವೆರಿ ಸಾರಿ ಟು ಸೇ, ಆ್ಯಕ್ಚುಲಿ ಅವನು ನಮ್ಮ ಫ್ಯಾಮಿಲಿ ಇರೋದಕ್ಕೆ ಲಾಯಕ್ಕೆ ಅಲ್ಲ. ಅವನಿಗೊಂದು ಕಮಾಂಡ್ ಇಲ್ಲ, ಕೆಲಸ ಮಾಡಿಸೋದು ಹೇಗೆ ಅಂತ ಗೊತ್ತಿಲ್ಲ. ಅವನು ನಂಬಿ ಒಂದು ಕೆಲಸನೂ ಕೊಡೋಕ್ಕಾಗಲ್ಲ. ಆ್ಯಂಡ್ ಇನ್ನು ಚಿಕ್ಕ ಮಕ್ಕಳ ಬುದ್ಧಿ ಅಂದರೆ ಈ ಥರ ಇಟ್ಕೊಂಡು ನಾವು ಕಂಪ್ನಿನ ಹೇಗೆ ಬೆಳೆಸೋಕ್ಕಾಗತ್ತೆ ಅಲ್ವಾ? ಅದಕ್ಕೆ ನಾನು ಇದನ್ನೆಲ್ಲ ಯೋಚನೆ ಮಾಡಿ ಒಂದು ಡಿಸಿಷನ್ಗೆ ಬಂದಿದ್ದೀನಿ. ನಾನು ಪ್ರೇಮ್ನ ಕಂಪ್ನಿಯಿಂದ ತೆಗೆದು ನಿನ್ನನ್ನು ದೊಡ್ಡ ಪೊಸಿಷನ್ ಕೂಡಿಸ್ಬೇಕು ಅಂತಿದ್ದೀನಿ. ವೆಲ್, ನಾಳೆ ಬೋರ್ಡ್ ಮೀಟಿಂಗಲ್ಲಿ ಅನೌನ್ಸ್ ಮಾಡ್ತೀನಿ. ಐ ಆಮ್ ಶೋರ್ ಯು ವಿಲ್ ಎಂಜಾಯ್. ಯು ಶುಡ್ ಎಂಜಾಯ್. ಥ್ಯಾಂಕ್ಸ್ ಪಾ, ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್. ಎಸ್, ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಒಂದು ಒಳ್ಳೆ ಪೊಸಿಷನ್ ಸಿಗ್ತಾ ಇದೆ. ಎಸ್. ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಜಯ್. ಮಾ, ರಾತ್ರಿ ನಿದ್ದೆ ಚೆನ್ನಾಗಂತ? ವಯಸ್ಸಾದ ಜೀವ, ನಿದ್ರೆ ಬಂದರೂ ಬರ್ದಿದ್ರು ಏನೂ ವ್ಯತ್ಯಾಸ ಇಲ್ಲ. ಇಲ್ಲಮ್ಮ, ಈ ಜೀವ ಚೆನ್ನಾಗಿದ್ರೆ ಈ ಮನೆ ಚೆನ್ನಾಗಿರೋದು. ಗುಡ್ ಮಾರ್ನಿಂಗ್. ಅಕ್ಕ, ಕಾಫಿನ ತಿಂಡಿ ಆದ್ಮೇಲೆ ಕೊಡ್ಲಾ ಅಥವಾ ತಿಂಡಿ ಜೊತೆ ಕೊಡ್ಲಾ? ನೀನು ಏನು ಕೊಟ್ಟರು ಹೇಗೆ ಕೊಟ್ಟರು ನನಗೋಕೆ. ಅಂತರಂಗೆ ಆ್ಯಕ್ಚುಲಿ ಎರಡೂ ಓಕೆ. ಅದರ ಕೆಲವು ಸತಿ ತಿಂಡಿ ಜೊತೆ ಕಾಫಿ ಕುಡಿಯೋದಕ್ಕೆ ಇಷ್ಟಪಡ್ತಾಳೆ. ರೈಟ್ ಅಂತ? ಹೌದು. ಲಕ್ಷ್ಮಿ, ಸರು, ನಿಮ್ಮ ಗಂಡಂದ್ರಲ್ಲಿ? ಅದು ಆ್ಯಕ್ಚುಲಿ ಅವರು ನೆನ್ನೆ ರಾತ್ರಿ ಅಪ್ಸೆಟ್ ಆಗಿದ್ರು, ಇನ್ನೂ ಮಲಗಿದ್ದಾರೆ. ಆಗಲೇ ಎದ್ದಿದ್ರು, ನೀನು ಹೋಗಿರು ನಾನು ಬರ್ತೀನಿ ಅಂತ ಹೇಳಿದ್ರು. ಅದೇನೋ ಆಫೀಸ್ ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅತ್ತೆ. ಅಂತರ ಅವರಿಬ್ಬರು ಬಂದರೆ ನಿನಗೆ ಖುಷಿ ಆಗುತ್ತಾ? ಹಾಂ, ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿಂಡಿ ತಿನ್ಬೇಕಲ್ವಾ? ನನಗೆ ಮಾತ್ರ ಅಲ್ಲ, ಇಡೀ ಮನೆ ಎಲ್ರಿಗೂ ಖುಷಿ. ರೈಟ್. ವಿಶ್ವರೂಪ್, ವಿಶ್ವರೂಪ್. ಹಾಂ ಸರ್. ಸರ್, ಈಗಲೇ ಹೋಗಿ ಪ್ರೇಮ್ ಮತ್ತು ಪ್ರಮೋದ ಬರೋದಕ್ಕೆ. ಸರ್, ಅದು ಅಕ್ಕ, ಅದು ಹೇಗೆ ಅವರಿಬ್ಬರು ಒಟ್ಟಿಗೆ ಬರ್ತಾರೋ ನಾನು ನೋಡ್ತೀನಿ. ಅವರಿಬ್ಬರು ಈಗ ಒಂದಾಗಬಾರ್ದು. ಆ ಲೀಲಾ ಮನೆಯಿಂದ ಆಚೆ ಹೋಗಬೇಕು, ಆಮೇಲೆ ನಾವೇ ಅವ್ರನ್ನ ಒಂದು ಮಾಡೋಣ. ಅಷ್ಟಲ್ದಿರ ಅಣ್ಣ ತಮ್ಮಂದ್ರ ಮಧ್ಯೆ ಜಗಳ ತಂದು ಹಾಕೋ ತಾಪತ್ರಯ ನಮ್ಗೆ ಯಾಕೆ ಬೇಕಿತ್ತು ಹೇಳು? ನೀವು ತಿಂಡಿ ಮಾಡಿ, ನಾನು ಅವ್ರಿಗೆ ಆಮೇಲೆ ಬಡಿಸ್ತೀನಿ. ವಿಶ್ವರೂಪ್, ನಿನಗೆ ಹೇಳಿದ್ದು ಬರೋದಕ್ಕೆ ಹೇಳು, ಇಲ್ಲೇ ನಿಂತಿದೆಯಲ್ಲ, ಹೋಗು. ಸರಿ ಸರ್. ಅಯ್ಯೋ, ಈ ಕಿತ್ತೋಗಿರೋ ಅಯಸ್ಕಾಂತನಾದ್ರೂ ಮತ್ತೆ ಜೋಡಿಸ್ಬೋದು, ಆದರೆ ಕಿತ್ತಾಡ್ಕೊಂಡಿರೋ ಅಣ್ಣ ತಮ್ಮಂದ್ರನ್ನ ಹೇಗಪ್ಪ ಸೇರಿಸೋದು? ಸರಿ ಸರ್. ಪ್ರೇಮ್ ಸರ್, ಪ್ರಮೋದ್ ಸರ್. ಬ್ರೋ ಬ್ರೋ ಬ್ರೋ, ಒಂದು ನಿಮಿಷ. ಈ ಕಲರ್ ಶರ್ಟ್ ಯಾಕೆ ಹಾಕಿದ್ಯಾ? ಯಾಕೆ ಪ್ರೇಮ್, ಚೆನ್ನಾಗಿ ಕಾಣ್ತಿಲ್ವಾ? ಚೆನ್ನಾಗಿ ಕಾಣಿಸ್ತಿದೆ, ಇನ್ನೂ ಸ್ವಲ್ಪ ಬ್ರೈಟ್ ಆಗಿರೋದು ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತಿತ್ತು ಅಂತ ಅನಿಸ್ತು.
ಹೇ ಇದನ್ನು ಲಕ್ಕಿ ಶರ್ಟ್ ಕಣೋ. ಹೌದಾ? ಹಾಗಿದ್ರೆ ಬಿಡು, ಒಳ್ಳೇದಾಗುತ್ತೆ. ಮೊನ್ನೆ ನೀನು ಬ್ಲ್ಯಾಕ್ ಕಲರ್ ಕೋಟ್ ಕೊಡ್ಸಿದೆಯಲ್ಲ, ಅದನ್ನೇ ಹಾಕೋತೀನಿ ಬಿಡು. ಬ್ಲ್ಯಾಕು ಮ್ಯಾಚ್ ಆಗುತ್ತೆ ಬಿಡು. ಅಲ್ಲ ಸರ್, ಈ ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಪಾರ್ಟ್ 2 ನೋಡ್ಬೇಕಂತ ಒಂಥರ ಟ್ವಿಸ್ಟ್ ಕೊಡ್ತಾರಲ್ವಾ, ಆ ಥರ ಟ್ವಿಸ್ಟ್ ಕೊಟ್ಬಿಟ್ರಲ್ಲ ಸರ್. ಸರ್ ಹೇಗಿದ್ದವ್ರು ಹೇಗಾಗೋದ್ರಿ? ಹೌ ದಿಸ್ ಪಾಸಿಬಲ್ ಸರ್? ಶುರು ಬನ್ನಿ ಹೇಳ್ತೀವಿ. ಅಪ್ಪ ಆಶೀರ್ವಾದ ಮಾಡಿ. ಒಳ್ಳೆಯದಾಗ. ಅಪ್ಪ, ನೀವು ಹೇಳಿದ ಅಷ್ಟು ಫೈಲು ರೆಡಿಯಾಗಿದೆ. ನಾವು ಫುಲ್ಲಾಗಿ ಪ್ರಿಪೇರ್ ಆಗಿದ್ದೀವಿ. ಅಣ್ಣ ಫಸ್ಟು ಪ್ರೆಸೆಂಟೇಷನ್ ಕೊಡ್ತಾನೆ, ದೆನ್ ಐಲ್ ಟೇಕ್ ಓವರ್ ಇಟ್. ಈ ಸಲ ಈ ಪ್ರಾಜೆಕ್ಟಲ್ಲಿ ಸಕ್ಸಸ್ ನಮ್ಮದೇ. ಗುಡ್. ಈಗ ನೀವಿಬ್ಬರು ಒಂದಾಗಿದ್ದೀರಲ್ಲ, ನಿಮ್ಮನ್ನು ಯಾರು ತಡೆಯೋಕ್ಕಾಗಲ್ಲ. ಗುಡ್ ಲಕ್. ನೋಡಿದ್ರ ಅಂತಾರಮ್ಮ, ನಾವಿಬ್ಬರು ಒಂದಾಗಿರ್ಬೇಕು ಅಂತ ಹೇಳ್ತಿದ್ರಿ ಅಲ್ವಾ? ನಾವು ಒಂದಾಗಿದ್ದೀವಿ. ಹೇಗಿದೆ ನಮ್ಮ ಜೋಡಿ? ಸೂಪರ್ ಆಗಿದೆ. ಹಾಗಿದ್ರೆ ನಾವಿಬ್ರು ಜೋಡಿಗೆ ಒಂದು ದೃಷ್ಟಿ ತೆಗಿಯಲ್ವಾ? ಸೋ ಸ್ವೀಟ್. ಥ್ಯಾಂಕ್ ಯು. ಬನ್ನಿ ಇಬ್ರು ತಿಂಡಿ ತಿನ್ನಿ. ಸಾರಿ, ಅಪ್ಪ ನಮ್ಮ ಮೇಲೆ ನಂಬಿಕೆ ಇಟ್ಟು ಈ ಒಂದು ಹೊಸ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಸೊ ನಮ್ಮ ಪ್ರಾಜೆಕ್ಟ್ಗೆ ನಾವೇ ಲೇಟ್ ಆಗೋದ್ರೆ ಸರಿ ಇರತ್ತಾ? ನೀವೇ ಹೇಳಿ. ಸೊ ನಾವು ಆಫೀಸಲ್ಲೇ ಬ್ರೇಕ್ಫಾಸ್ಟ್ ಮಾಡ್ತೀವಿ, ಲೇಟ್ ಆಗ್ತಿದೆ. ಅಪ್ಪ ನಾವಿನ್ನು ಹೊರಡ್ತೀವಿ. ಗುಡ್ ಲಕ್. ಹೊರಡು ಬನ್ನಿ. ಥ್ಯಾಂಕ್ ಯು ಅಪ್ಪ. ಥ್ಯಾಂಕ್ ಯು ಸೋ ಮಚ್ ಪಾ. ತಮ್ಮಯ್ಯ, ಅಣ್ಣಯ್ಯ, ಲೆಟ್ಸ್ ಕಿಲ್ ಇಟ್. ಅಕ್ಕ, ಇಲ್ಲಿ ಏನಾಗ್ತಿದೆ ಅಕ್ಕ? ಪ್ರೇಮ್ ನೋಡಿದ್ರೆ ನಮ್ಮ ಅಣ್ಣನ ಮುಖನೂ ನೋಡಲ್ಲ ಅಂತಿದ್ರು. ನನಗೆ ಏನೂ ಅರ್ಥ ಆಗ್ತಿಲ್ಲ. ನನಗೂ ಏನು ಅರ್ಥ ಆಗ್ತಿಲ್ಲ ಸರು. ಇಷ್ಟು ದೊಡ್ಡ ಬದಲಾವಣೆ ಆಗಬೇಕು ಅಂದರೆ ಇದ್ರ ಹಿಂದೆ ಖಂಡಿತ ಏಜೆ ಇರ್ತಾರೆ. ಅವರನ್ನ ಬಿಟ್ಟರೆ ಬೇರೆ ಯಾರ ಕೈಲೂ ಇಂಥ ದೊಡ್ಡ ಮ್ಯಾಜಿಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಹೇಗೆ ಸಾಧ್ಯ? ನಿನ್ನೆ ಎಲ್ಲ ಅಷ್ಟು ದೂರ ಇದ್ದವರು ಒಂದು ರಾತ್ರಿಯಲ್ಲಿ ಇಷ್ಟೊಂದು ಚೇಂಜಸ್ಸು ನಂಬೋಕೆ ಆಗ್ತಿಲ್ಲ ಅಲ್ವಾ? ಒಂದೇ ರಾತ್ರಿಯಲ್ಲಿ ಹೇಗೆ ಸಾಧ್ಯ ಅಂತ ನನಗೂ ಗೊತ್ತಾಗ್ಲಿಲ್ಲ. ಬಾಸ್, ಈ $1 ಮಿಲಿಯನ್ ಪ್ರಶ್ನೆಗೆ ನೀವೇ ಉತ್ತರ ಕೊಡಬೇಕು. ಆ್ಯಕ್ಚುಲಿ ನಿನ್ನೆ ರಾತ್ರಿ ಏನಾಯ್ತು ಅಂದರೆ, ಅಪ್ಪ. ಪ್ರಮೋದ್, ಏನು ನಾಳೆ ಪ್ರೆಸೆಂಟೇಷನ್ ಇದೆ ಅಂತ ಎಕ್ಸೈಟ್ಮೆಂಟಾ ಅಥವಾ ಟೆನ್ಷನ್ನಾ? ಎರಡೂ ಅಲ್ಲಪ್ಪ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ರಿಯಲಿ? ಮಾತಾಡು. ಅಪ್ಪ, ನೀವು ನನ್ನ ಹೊಗಳಿದ್ರಿ, ನನ್ನ ಕೆಲಸ ನೋಡಿ ಅಪ್ರಿಷಿಯೇಟ್ ಮಾಡಿದ್ರಿ, ಖುಷಿ ಆಯಿತು, ಹೆಮ್ಮೆನೂ ಅನಿಸ್ತು ಅಪ್ಪ. ಆದರೆ ಪ್ರೇಮ್ ಬಗ್ಗೆ ಯಾಕಪ್ಪ ತಪ್ಪಾಗಿ ಮಾತಾಡಿದ್ರಿ? ಪ್ರೇಮ್ ಬಗ್ಗೆ ನಾನೇನು ಹೇಳಿದೆ? ತುಂಬ ಹೇಳಿದ್ರಿ ಅಪ್ಪ. ಆ್ಯಕ್ಚುಲಿ ಪ್ರೇಮ್ ಬಗ್ಗೆ ಕೆಟ್ಟದಾಗೆ ಹೇಳಿದ್ರಿ ಅಪ್ಪ. ನನಗೆ ಯಾಕೋ ನೀವು ಪ್ರೇಮ್ ಬಗ್ಗೆ ತಪ್ಪಾಗಿ ಮಾತಾಡಿದ್ದು ಒಪ್ಕೊಳ್ಳೋಕ್ಕಾಗ್ತಿಲ್ಲ ಅಪ್ಪ. ಹೌದು ಅಪ್ಪ, ಅವ್ನು ಹುಡುಕ್ತಾನೆ, ಚಿಕ್ಕವನು, ರೇಗ್ತಾನೆ, ಬೇಗ ರಿಯಾಕ್ಟ್ ಮಾಡ್ತಾನೆ, ಕೋಪನೂ ಬೇಗ ಬರುತ್ತೆ. ಆದರೆ ನೀವು ಹೇಳ್ದ ಹಾಗೆ ಅವ್ನು ಯೂಸ್ಲೆಸ್ ಅಲ್ಲ ಅಪ್ಪ. ನನ್ನ ತಮ್ಮ ಪ್ರೈಸ್ಲೆಸ್. ಅವನು ಚಿಕ್ಕವನು, ಜವಾಬ್ದಾರಿ ಇಲ್ಲ ಅಂತಂದ್ರಿ. ಮಳೆ ಬರೋ ತನಕ ಛತ್ರಿಗೆ ಬೆಲೆ ಇಲ್ಲ ಅಪ್ಪ. ಸಂದರ್ಭ ಬಂದಾಗ ಅವನೇನು ಅಂತ ಪ್ರೂವ್ ಮಾಡೇ ಮಾಡ್ತಾನೆ. ನೀವು ಹೇಳಿದ ನಿಜ ಅಪ್ಪ. ಅವನು ಚಿಕ್ಕವನೇ. ನಾಳೆ ದಿನ ಅವನು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಅವನು ಚಿಕ್ಕ ಮಗುವಾಗೇ ಇರ್ತಾನೆ ಹೊರತು
ಅವನ ತಲೆಯಲ್ಲಿ ಅಹಂಕಾರ ಬೆಳೆಯಲ್ಲ ಅಪ್ಪ. ಯಾಕೆ ಹೇಳಿ? ಬೆಳೆಸಿರೋದು ನೀವಪ್ಪ, ಅವನು ನಿಮ್ಮ ಮಗ. ಅವನು ಅಂಥವನ ಬಗ್ಗೆ ಯಾಕೆ ಇಷ್ಟು ಕೆಟ್ಟದಾಗಿ ಮಾತಾಡಿದ್ರಿ ಅಪ್ಪ? ಅಣ್ಣ, ದಯವಿಟ್ಟು ನನ್ನ ಕ್ಷಮಿಸು. ರಿಯಲಿ ಸಾರಿ. ಸಾರಿ ಅಣ್ಣ, ರಿಯಲಿ ಸಾರಿ. ನಾನು ನಿಜವಾಗ್ಲೂ ತಪ್ಪು ಮಾಡಿಬಿಟ್ಟೆ. ಹೋಗಿ ಹೋಗಿ ನಿನ್ನಂತವನ ಹತ್ರ ಜಗಳ ಮಾಡಿದ್ನಲ್ಲ, ನಾನು ಎಂಥ ಪಾಪಿ. ಅಣ್ಣ, ಪ್ಲೀಸ್ ಫರ್ಗಿವ್ ಮೀ. ಅಪ್ಪ, ನಾನು ಆ್ಯಕ್ಚುಲಿ ಅಣ್ಣನ ಬಗ್ಗೆ ಮಾತಾಡಬೇಕು ಅಂತಾನೆ ಬಂದೆ. ಇವನು ನನ್ನ ಅಣ್ಣ ನನ್ಗಿಂತ ದೊಡ್ಡವನು ಅನ್ನೋ ಫೀಲ್ ಇದೆ ಅಂತ ಹೇಳಿದ್ರಲ್ವಾ? ಹೌದು, ನನ್ನ ಅಣ್ಣ ನನ್ನ ಪಾಲ್ಗೆ ಯಾವತ್ತಿದ್ರೂ ದೊಡ್ಡವನೇ. ಯಾಕೆ ಹೇಳಿ? ನೀವು ಕೂಡ ನಿಮ್ಮ ಅಣ್ಣಂಗೆ ಇದೇ ರೀತಿ ಬೆಲೆ ಕೊಡ್ತಿದ್ರಿ. ಅದನ್ನ ನಾನು ನಿಮ್ಮನ್ನ ನೋಡಿ ಕಲ್ತಿದ್ದೀನಿ ಅಪ್ಪ. ಅಪ್ಪ, ದಯವಿಟ್ಟು ತಪ್ಪು ತಿಳಿಬೇಡಿ. ಅಣ್ಣನ ಬಗ್ಗೆ ಯಾಕಪ್ಪ ತಪ್ಪಾಗಿ ಮಾತಾಡಿದ್ರಿ? ಗುಡ್. ಇದನ್ನೇ ಅಣ್ಣ ತಮ್ಮಂದಿರ ಸಂಬಂಧ ಅಂತ ಹೇಳೋದು. ಇನ್ಫ್ಯಾಕ್ಟ್ ನಾನು ನಿಮ್ಮಿಬ್ಬರ ಹತ್ರನೂ ಸಪ್ರೇಟಾಗಿ ಭೇಟಿಯಾಗಿ ಒಬ್ಬರನ್ನ ಹೊಗಳಿ ಇನ್ನೊಬ್ಬರನ್ನ ತೆಗೆಳಿದೆ. ಬಟ್ ನಿಮ್ಮನ್ನು ಹೊಗಳಿದ್ದಕ್ಕಿಂತ ಇನ್ನೊಬ್ಬರನ್ನ ತೆಗಳಿದ್ದು ನಿಮಗೆ ಬೇಜಾರಾಯಿತು. ನನ್ನ ಮುಂದೆ ಬಂದು ನಿಂತ್ಕೊಂಡು ಮಾತಾಡೋಕ್ಕೂ ಹೆದರ್ತಿದ್ದವರು ಇವತ್ತು ಯಾಕೆ ನನ್ನ ತಮ್ಮನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರಿ ಅಂತ ನೀನು, ನಮ್ಮ ಅಣ್ಣನ ಬಗ್ಗೆ ಯಾಕೆಷ್ಟು ಹೀನಾಯವಾಗಿ ಮಾತಾಡಿದ್ರಿ ಅಂತ ನೀನು ಪ್ರಶ್ನೆ ಮಾಡ್ತಿದ್ಯಾ ಅಂದರೆ ಅದನ್ನು ಮಾಡಿಸ್ತಾ ಇರೋದು ನಿಮ್ಮೊಳಗಿರೋ ಆ ಸಹೋದರ ಸಂಬಂಧ. ಇದು ನಿಮಗೆ ಗೊತ್ತಿಲ್ಲದೆ ತುಂಬ ಆಳವಾಗಿ ಬೆಳೆದ್ಬಿಟ್ಟಿದೆ. ನೀವು ಬೇಕು ಅಂದರೂ ಅಳಿಸೋಕ್ಕಾಗಲ್ಲ. ಯು ನೋ ಒನ್ ಥಿಂಗ್, ಜಗತ್ತಲ್ಲಿ ಸಲಿಗೆಯಿಂದ ಶುರುವಾಗಿ ಜಗಳದಲ್ಲಿ ಎಂಡಾಗುವಂಥ ಸಂಬಂಧಗಳು ತುಂಬ ಇದೆ. ಆದರೆ ಜಗಳದಿಂದ ಶುರುವಾಗಿ ಸಲಿಗೆಯಲ್ಲಿ ಎಂಡಾಗುವಂಥ ಸಂಬಂಧ ಅಂದರೆ ಅಣ್ಣ ತಮ್ಮಂದಿರ ಸಂಬಂಧ. ಚಿಕ್ಕ ವಯಸ್ಸಲ್ಲಿ ಜಗಳ ಆಡ್ತೀರಾ, ಒಬ್ರ ಮೇಲೆ ಒಬ್ರು ಚಾಡಿ ಹೇಳ್ತೀರಾ, ಎಲ್ಲನೂ ಮಾಡ್ತೀರಾ. ಆದರೆ ತೊಂದರೆ ಇದೆ ಅಂತ ಗೊತ್ತಾದರೆ ಒಬ್ರಿಗೊಬ್ರು ಬಂದು ನಿಂತ್ಕೋತೀರಾ. ಸಿಚುವೇಶನ್ ಏನೇ ಇರಲಿ, ಆ ಬ್ರದರ್ ವಿಲ್ ಆಲ್ವೇಸ್ ಸ್ಟ್ಯಾಂಡ್ ಬೈ. ಈಗ ನೀವಿಬ್ಬರು ಒಬ್ರನ್ನೊಬ್ರು ಸಪೋರ್ಟ್ ಮಾಡ್ಕೊಂಡು ಮಾತಾಡಿದ್ರಲ್ಲ, ಹೀಗೆ ಹೇಳಿ ಮೇಲೆ ಯಾವತ್ತೂ ನಾವಿಬ್ರು ಈ ಥರ ಜಗಳ ಮಾಡಲ್ಲ. ಹೌದು ಅಪ್ಪ, ತಿಳಿದೇ ತಪ್ಪಾಗೋಯ್ತು. ನಿಮ್ಮಲ್ಲಿ ಏನು ನಡೀತಾ ಇತ್ತು ಅಂತ ನನಗೆ ಗೊತ್ತಿತ್ತು. ಆದರೂ ನೀವಾಗೆ ಸರಿ ಹೋಗ್ತೀರಾ ಅಂತ ಕಾದೆ. ಬಟ್ ಅದಾಗಲಿಲ್ಲ. ನಿಮ್ಮಲ್ಲಿ ಮತ್ತೆ ಸಲಿಗೆ ಬೆಳೆಯೋದಕ್ಕೆ ಒಂದು ಸ್ಪಾರ್ಕ್ ಬೇಕಿತ್ತು. ಆ ಸ್ಪಾರ್ಕ್ ನಾನು ಅದೇ ಅಷ್ಟೇ. ಏನಿದೆ, ಈಗೆಲ್ಲ ಸರಿ ಹೋಯ್ತಲ್ಲ. ಇನ್ಮೇಲಾದರೂ ಈ ಒಗ್ಗಟ್ಟನ್ನು ಹೀಗೆ ಕಾಪಾಡ್ಕೊಳ್ಳಿ. ಇದನ್ನು ಸ್ಟಡಿ ಮಾಡಿ ಪ್ರಿಪೇರ್ ಆಗಿ. ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ ಯು ಅಪ್ಪ. ಅಪ್ಪ, ಯಾವತ್ತು ನೀವು ತಲೆ ತಗ್ಸೋ ಕೆಲಸ ಮಾಡಲ್ಲ ಅಪ್ಪ. ಹೌದಪ್ಪ, ಅಣ್ಣ ತಮ್ಮಂದ್ರು ಹೇಗಿರಬೇಕು ಅಂತ ಮತ್ತೆ ನಾವು ಪ್ರೂವ್ ಮಾಡಿ ತೋರಿಸ್ತೀವಿ. ಗುಡ್. ಯಾವಾಗಲೂ ಹೀಗೆ. ಥ್ಯಾಂಕ್ ಯು ಅಪ್ಪ. ಗುಡ್ ನೈಟ್. ಗುಡ್ ನೈಟ್ ಅಪ್ಪ. ನಾ ಹೇಳಿಲ್ವ ಸರು, ಈಜೆ ಬಿಟ್ಟು
ಇನ್ಯಾರ ಕೈಲೂ ಇಂಥ ದೊಡ್ಡ ಬದಲಾವಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ನಮ್ಮ ಕರ್ಮ. ಅಂದ್ಕೊಂಡಿದ್ದೊಂದು ಆಗಿದ್ದಿನ್ನೊಂದು. ರಾಮ್, ನಿಜವಾಗ್ಲೂ ನಿನ್ಗೇನು ಹೇಳಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ. ಅವರಿಬ್ರು ಒಂದಾಗಿದ್ದಷ್ಟೇ ಮತ್ತೆ ಮನೇಲಿ ಎಷ್ಟೊಂದು ಚೈತನ್ಯ ತುಂಬಿಕೊಳ್ತು ನೋಡು. ಅಲ್ವಾ ಅಜ್ಜಿ, ಈ ಮನೇಲಿ ಯಾರಾದ್ರೂ ಒಬ್ರು ಬೇಜಾರಾಗಿದ್ರೆ ಫುಲ್ ಮನೇನೆ ಮಂಕ್ ಬರ್ದಂಗಿರುತ್ತೆ. ಈಗ ಇವರು ಮೊದಲಿಗಿಂತ ಕ್ಲೋಸ್ ಆಗಿದ್ದಾರೆ ಅಂದ್ರೆ ಇನ್ಮೇಲೆ ಈ ಮನೇಲಿ ಫುಲ್ ಹಬ್ಬನೇ. ನನಗಂತೂ ನಂಬೋದಕ್ಕೆ ಆಗ್ತಾ ಇಲ್ಲ. ಅಲ್ವಾ, ಇದೆಲ್ಲ ಇಷ್ಟು ಬೇಗ ಮುಗಿಯುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇದನ್ನೆಲ್ಲ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಈ ರೂಟ್ನಲ್ಲೂ ಸಾಲ್ವ್ ಮಾಡ್ಬೋದು ಅನ್ನೋದು ನಿಜವಾಗ್ಲೂ ಗೆಸ್ ಮಾಡೋಕ್ಕೂ ಆಗಲ್ಲ. ಆ್ಯಕ್ಚುಲಿ ಇಟ್ಸ್ ವೆರಿ ಸಿಂಪಲ್ ಅಂತ. ಯಾವುದೇ ಮನೆಯಲ್ಲಿ ಇಬ್ಬರ ಮಧ್ಯೆ ವೈಮನಸ್ಸು ಬರುತ್ತೆ ಅಂದರೆ ಅದಕ್ಕೊಂದು ರೂಟ್ ಕಾಸ್ ಇರುತ್ತೆ. ಆ ರೂಟ್ ಕಾಸ್ನ ನಾವು ಸಾಲ್ವ್ ಮಾಡಿದ್ರೆ ಜಗಳ ಕ್ಲಿಯರ್ ಆಗುತ್ತೆ. ಆದರೆ ಕೆಲವು ಸತಿ ನಮ್ಮ ಈಗೋಗಳೇ ರೂಟ್ ಕಾಸ್ ಆಗುತ್ತೆ. ಆಗ ಜಗಳ ಬಗೆಹರಿಸೋದು ಸ್ವಲ್ಪ ಕಷ್ಟ. ಆಗ ಅದರದೇ ರೂಟಲ್ಲಿ ಹೋಗಿ ಅದನ್ನು ಕ್ಲಿಯರ್ ಮಾಡಬೇಕಾಗುತ್ತೆ. ನಾನು ಮಾಡಿದ್ದು ಅದನ್ನೇ. ಆ್ಯಕ್ಚುಲಿ ಪ್ರೇಮ್ ಪ್ರಮೋದ್ ಒಬ್ರನ್ನೊಬ್ರು ಬೈಕೋತಾ ಇದ್ರು. ನಾನು ಅವರಿಬ್ಬರು ಮಧ್ಯೆ ಹೋಗಿ ಒಬ್ಬರು ಮುಂದೆ ಇನ್ನೊಬ್ಬರನ್ನ ಬೈಯಕ್ಕೆ ಶುರು ಮಾಡಿದೆ. ಅದು ಅವ್ರಿಗೆ ತಡ್ಕೊಳಕ್ಕಾಗಲಿಲ್ಲ. ಅವ್ರ ಒಳಗಿದ್ದ ಅಣ್ಣ ತಮ್ಮನ ಸಂಬಂಧ ಆಚೆ ಬಂತು. ನಾನು ಅಂದ್ಕೊಂಡ ಹಾಗೆ ಎಲ್ಲ ಸರಿ.